ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಕನ್ನಡ ಚಿತ್ರರಂಗದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಅಂಬರೀಷ್ ಸರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸೋಣ ಅಂತ ಬಂದೆ. ಡಾಕ್ಟರ್ ಅಂಬರೀಷ್ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಚಿಕ್ಕರ್ಸಿನಕೆರೆ ಗ್ರಾಮದಲ್ಲಿ ಮೇ 29, 1952ರಂದು ಜನಿಸ್ತಾರೆ. ಅವರ ಮೊದಲ ಹೆಸರು MH ಅಮರ್ನಾಥ್, ಅಂದರೆ ಪೂರ್ಣ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್. ಸಿನಿಮಾ ಜೀವನಕ್ಕೆ ಬಂದ ಮೇಲೆ ಅವರ ಹೆಸರು ಅಂಬರೀಷ್ ಆಗಿ ಬದಲಾಗುತ್ತೆ. ಡಾಕ್ಟರ್ ಅಂಬರೀಷ್ ಸರ್ನ ನಾವು ಸಿನಿಮಾ ನಾಯಕ ನಟ, ಒಬ್ಬ ರಾಜಕಾರಣಿ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಅವರನ್ನ ನಾವು ಮಂಡ್ಯದ ಗಂಡು, ಕೊಡುಗೈ ದಾನಿ, ಕಲಿಯುಗ ಕರ್ಣ, ಕಷ್ಟ ಅಂತ ಹೇಳ್ಕೊಂಡು ಬಂದರೆ ಸಹಾಯ ಮಾಡಿ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಕಳಿಸಿದಂಥ ವ್ಯಕ್ತಿ ಅಂತಲೇ ನಾವು ಕರಿಬಹುದು. ಡಾಕ್ಟರ್ ಅಂಬರೀಷ್ ಸರ್ ಅವರು ಮೊದಲ ಚಿತ್ರ ನಾಗರಾವು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಜೊತೆ ಅವರೇ ಆ್ಯಕ್ಟ್ ಮಾಡಿದ ಒಂದು ಮೊದಲ ಸಿನಿಮಾ ಅಂತಲೇ ಹೇಳ್ಬೋದು. ಪುಟ್ಟಣ್ಣ ಕಣಗಾಲ್ ನಾಗರಾವು ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಅವರನ್ನು ಒಂದು ಇಂಟ್ರೊಡಕ್ಷನ್ ಕೂಡ ಮಾಡಿದ್ದಾರೆ 1972ರಲ್ಲಿ. 1972ರಿಂದ 2018ರವರೆಗೂ ಸುಮಾರು 45 ವರ್ಷಗಳ ಸುದೀರ್ಘ ಚಿತ್ರರಂಗ ಜೀವನದಲ್ಲಿ ಅನೇಕ ಸಾಧನೆಯನ್ನು, ಅನೇಕ ಕೊಡುಗೆಗಳನ್ನು ಅವರು ಕರ್ನಾಟಕ ಮತ್ತು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಆನಂತರ ಅವರು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಇಡೀ ಭಾರತದಲ್ಲಿ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಒಂದು ಸ್ವಂತ ಕಟ್ಟಡ ಇರಲಿಲ್ಲ, ಅದನ್ನು ನಿರ್ಮಿಸಿ ದಾಖಲೆಯನ್ನು ಮಾಡಿದ್ದಾರೆ ನಮ್ಮ ಅಂಬರೀಷ್ ಸರ್ ಅವರು. 1972 ನಾಗರಾವು ಸಿನಿಮಾದಿಂದ ಅಂಬಿ ನಿನಗೆ ವಯಸ್ಸಾಯಿತು 2018, ಹೀಗೆ ಸುಮಾರು 208 ಹೆಚ್ಚು ಫಿಲಮ್ಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಮತ್ತು ಡಾಕ್ಟರ್ ಅಂಬರೀಷ್ ಸರ್ ಅವರು ಕನ್ನಡ ಭಾಷೆಯ ಜೊತೆಗೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಪಂಚಭಾಷಾ ನಟ ಆಗಿ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗದಲ್ಲೂ ತಮ್ಮ ನಟನೆಯ ಛಾಪನ್ನು ಮೂಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನಂತರ, ವಿಷ್ಣುವರ್ಧನ್ ಸರ್ ನಂತರ ಕನ್ನಡ ಚಿತ್ರರಂಗವನ್ನು ಕೆಲವು ವರ್ಷಗಳ ಕಾಲ ಮುನ್ನಡೆಸಿಕೊಂಡಂಥ ಹೋದಂಥ ಕೀರ್ತಿ ಡಾಕ್ಟರ್ ಅಂಬರೀಷ್ ಸರ್ ಅವರಿಗೆ ಸಲ್ಲುತ್ತೆ. ಅಂಬರೀಷ್ ಸರ್ ಅವರ ಒಂದು ನಿರ್ಧಾರ, ಅದನ್ನು ಯಾರೂ ಪ್ರಶ್ನೆ ಮಾಡೋ ರೀತಿಯಲ್ಲೇ ಇರಲಿಲ್ಲ. ಅವರು ತೆಗೆದುಕೊಂಡ ಒಂದು ಸತಿ ನಿರ್ಧಾರ ಅದು ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ಅವರು ಚಿತ್ರರಂಗದಲ್ಲಾಗಲಿ ರಾಜಕೀಯದಲ್ಲಾಗಲಿ ಕಿಂಗ್ ಥರನೇ ಅವರು ಜೀವನವನ್ನು ಮಾಡಿದರು. ಮತ್ತು ತಮ್ಮ ಜೀವನದಲ್ಲಿ ಬದುಕಿನುದ್ದಕ್ಕೂ ತಾವು ಬದುಕಿದಷ್ಟು ದಿನ ಬಡವರ ಸೇವೆ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುತ್ತಾ ಮಂಡ್ಯದ ಗಂಡು, ಕಲಿಯುಗ ಕರ್ಣ ಎಂಬ ಹೆಸರನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ, ಸಮಾಜ ಸೇವೆಯನ್ನು ಮಾಡಿದ್ದಾರೆ, ಸಮಾಜಮುಖಿ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ. ಯಾವತ್ತೂ ಪ್ರಚಾರವನ್ನು ಬಯಸಿಲ್ಲ, ಎಲ್ಲೂ ಹೇಳ್ಕೊಂಡಿಲ್ಲ. ಹೀಗೆ ನಮ್ಮ ಅಂಬರೀಷ್ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ಅದು ಅಂಥ ಸಿನಿಮಾಗಾಗಿ ಉತ್ತಮ ನಟ 1981 ಮತ್ತು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡ್ರು. ಮಸಣದ ಹೂವು 1984 ಮತ್ತು ಒಲವಿನ ಉಡುಗೊರೆ ಚಿತ್ರಕ್ಕಾಗಿ ಫಿಲಮ್ಫೇರ್ ಅವಾರ್ಡ್ ಕೂಡ ಪಡ್ಕೊಂಡ್ರು 1987ರಲ್ಲಿ ಉತ್ತಮ ನಟನೆಗಾಗಿ. ಮತ್ತು NTR ಅವಾರ್ಡ್ 2005, ನಂದಿ ಅವಾರ್ಡ್ 2009, ಫಿಲಮ್ಫೇರ್ ಅವಾರ್ಡ್ ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2009, ವಿಷ್ಣುವರ್ಧನ್ ಅವಾರ್ಡ್ 2011, ಗೌರವ ಡಾಕ್ಟರೇಟನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಧಾರವಾಡ ವಿಶ್ವವಿದ್ಯಾಲಯದಿಂದ 2013ರಲ್ಲಿ. ಸೈಮಾ ಅವಾರ್ಡ್ 2012, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಡಾಕ್ಟರ್ B. ಸರೋಜಾದೇವಿ ನ್ಯಾಷನಲ್ ಅವಾರ್ಡ್ 2019. ಹೀಗೆ ಎಲ್ಲ ರೀತಿಯ ಪ್ರಶಸ್ತಿಗಳನ್ನು, ಗೌರವವನ್ನು ಪಡ್ಕೊಂಡಿದ್ದರು. ನಮ್ಮ ಕನ್ನಡ ಚಿತ್ರರಂಗದ ಮಂಡ್ಯದ ಗಂಡು, ಕಲಿಯುಗ ಕರ್ಣ, ರೆಬಲ್ ಸ್ಟಾರ್ ಅಂತ ಎಂಬ ಹೆಸರನ್ನು ಪಡೆದು ಈಗಲೂ ಕೂಡ ಜನಮಾನಸದಲ್ಲಿ ಕಲಿಯುಗ ಕರ್ಣ, ಕೊಡುಗೈ ದಾನಿ ಎಂಬ ಹೆಸರಿನಿಂದ ಅವರು ಶಾಶ್ವತವಾಗಿದ್ದಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.